ಕ್ವಶನ್ ನಂಬರ್ 1. ತಮ್ಮ ಹೆಂಡತಿ ಎಷ್ಟೇ ಸುಂದರವಾಗಿದ್ದರೂ ಸಹ ಎಲ್ಲರಿಗೂ ಪರರ ಹೆಂಡತಿಯೇ ಪರಮ ಸುಂದರಿಯಾಗಿ ಕಾಣುತ್ತಾಳೆ, ಯಾಕೆ? ಕ್ವಶನ್ ನಂಬರ್ 2. ನಾವು ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಗಳೇ ನಮಗೆ ಹೆಚ್ಚಿನ ನೋವನ್ನು ನೀಡುತ್ತಾರಲ್ಲ, ಯಾಕೆ? ಕ್ವಶನ್ ನಂಬರ್ 3. ಮೈ ಮಾರಿಕೊಳ್ಳೋ ಹುಡುಗಿಯರಿಗೆ ಇರುವ ನಿಯತ್ತು ಮನಸ್ಸು ಮಾರಿಕೊಳ್ಳೋ ಹುಡುಗಿಯರಿಗೆ ಯಾಕಿರಲ್ಲ? ಗುಡಿಸಿನಲ್ಲಿರುವ ಬಡವನ ಮನಸ್ಸಲ್ಲಿರುವ ಪ್ರೀತಿ ಅರಮನೆಯಲ್ಲಿರುವ ಶ್ರೀಮಂತನ ಮನಸ್ಸಲ್ಲಿ ಹುಟ್ಟುವುದಿಲ್ಲ, ಯಾಕೆ? ಕ್ವಶನ್ ನಂಬರ್ 4. ಮುಗಿದ ಕಥೆಯನ್ನ ಮತ್ತೆ ಮತ್ತೆ ಕೆದಕಿ ಕೇಳಲು ಎಲ್ಲರೂ ತುದಿಗಾಲ ಮೇಲೆ ನಿಂತಿರುತ್ತಾರಲ್ಲ, ಯಾಕೆ? ಕ್ವಶನ್ ನಂಬರ್ 5. ಬುದ್ಧಿ ಇಲ್ಲದವರು ಬೇರೆಯವರಿಗೆ ಬೇಡವೆಂದರೂ ಬುದ್ಧಿವಾದಗಳನ್ನು ಹೇಳಿ ತಲೆ ತಿನ್ನುತ್ತಲೇ ಇರುತ್ತಾರಲ್ಲ, ಯಾಕೆ? ಕ್ವಶನ್ ನಂಬರ್ 6. ಕಷ್ಟ ಅಂತ ಮಧ್ಯರಾತ್ರಿ ಕರೆ ಮಾಡಿದಾಗ ನಾನು ನನ್ನ ಶತ್ರುಗಳಿಗೂ ಸಹಾಯ ಮಾಡಿರುವೆ, ಆದರೆ ನಾನು ಕಷ್ಟದಲ್ಲಿರುವಾಗ ನನ್ನ ಮಿತ್ರರೇ ನನಗೆ ಸಹಾಯ ಮಾಡಲಿಲ್ಲ. ಗುಣ ಯಾರಿಗೂ ಬೇಕಿಲ್ಲ, ಎಲ್ಲರಿಗೂ ಹಣ ಮಾತ್ರ ಬೇಕಲ್ವಾ? ಕ್ವಶನ್ ನಂಬರ್ 7. ಎದುರಿಗೆ ಬಂದರೂ ಮಾತಾಡದವಳು ಮನಸ್ಸಲ್ಲೇಕೆ ಬಂದು ಮನೆ ಕಟ್ಟಿಹಳು? ಕೈಗೆ ಸಿಗದವಳು ಕಣ್ಣಿಗೆ ಕಾಣಿಸದವಳು ಕನಸಲ್ಲೇಕೆ ಬಂದು ಕಾಡುತ್ತಿಹಳು? ಅವಳು ವಾಸ್ತವಕ್ಕಿಂತ ಕನಸಲ್ಲೇ ಯಾಕೆ ಅಷ್ಟೊಂದು ಮುದ್ದಾಗಿ ಕಾಣಿಸುವಳು? ಕ್ವಶನ್ ನಂಬರ್ 8. ಸಿನಿಮಾದಲ್ಲಿ ತೋರಿಸುವ ಪ್ರೇಯಸಿ ನಿಜ ಜೀವನದಲ್ಲಿ ಸಿಗಲ್ಲ, ಯಾಕೆ? ಫಿಲ್ಮ್ನಲ್ಲಿ ಚಪ್ಪಾಳಿ ತಟ್ಟಿಸಿಕೊಳ್ಳುವ ಫ್ರೆಂಡ್ ರಿಯಲ್ ಲೈಫ್ನಲ್ಲಿ ಯಾಕೆ ಯಾವ ತ್ಯಾಗನೂ ಮಾಡಲ್ಲ? ಕ್ವಶನ್ ನಂಬರ್ 9. ಭಾರತದ ಕೆಲವು ಜನ ದೇಶಕ್ಕೆ ತೆರಿಗೆ ಕಟ್ಟದೆ ತಮ್ಮ ದೇಶಕ್ಕೇನೆ ವಂಚಿಸುತ್ತಾರಲ್ಲ. ನಮ್ಮ ದೇಶದ ನಾಚಿಕೆಗೇಡು ರಾಜಕಾರಣಿಗಳು ತಮ್ಮ ದೇಶವನ್ನೇ ಲೂಟಿ ಮಾಡುತ್ತಾರಲ್ಲ. ಬೇರೆ ದೇಶಗಳನ್ನು ಲೂಟಿ ಮಾಡುವಷ್ಟು ಸಾಮರ್ಥ್ಯ ಅವರಲ್ಲಿ ಇಲ್ಲವಾ? ಅಥವಾ ಅವರನ್ನು ತಲೆ ಒಡೆದು ಸಾಯಿಸುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲವಾ? ಕ್ವಶನ್ ನಂಬರ್ 10. ಪ್ರತಿದಿನ ರಾತ್ರಿ ಮಲಗುವಾಗ ನಾಳೆ ಬದಲಾಗ್ತೀನಿ, ನಾಳೆಯಿಂದ ಏನಾದರೂ ಹೊಸದನ್ನು ಮಾಡ್ತೀನಿ, ಜೀವನದಲ್ಲಿ ಏನಾದರೂ ಒಂದನ್ನು ಸಾಧಿಸ್ತೀನಿ ಅನ್ನೋ ಮನಸ್ಸು ಮುಂಜಾನೆಯಾದಾಗ ಮಂಕಾಗುತ್ತದೆಯಲ್ಲ, ಯಾಕೆ? ಇತ್ಯಾದಿ ಇತ್ಯಾದಿ ಇತ್ಯಾದಿ. ಉತ್ತರವಿಲ್ಲದ ಪ್ರಶ್ನೆಗಳು ಇನ್ನೂ ಬಹಳಷ್ಟಿವೆ, ಆದರೆ ಎಲ್ಲವನ್ನ ಹೊರಹಾಕಿದರೆ ಅನಾವಶ್ಯಕವಾದ ವಾದ ವಿವಾದಗಳು ಸೃಷ್ಟಿಯಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ.